ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಫಲ್ ಎಸ್ ಶೆಟ್ಟಿ, ನರತಜ್ಞ ಹಾಗೂ ಪಾರ್ಶ್ವವಾಯು ಸ್ಪೆಷಲಿಸ್ಟ್. ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂದರೆ ಏನು? ಮೆದುಳಿಗೆ ಸರಿಯಾಗಿ ರಕ್ತ ಹೋಗದೇ ಇರುವಂಥದ್ದು. ಮೆದುಳಿಗೆ ಹೋಗುವಂತಹ ರಕ್ತನಾಳ ಏನಿದೆ ಅದರಲ್ಲಿ ಬ್ಲಾಕ್ ಉಂಟಾದಾಗ ಅಥವಾ ರಕ್ತನಾಳ ಮುಚ್ಚಿದಾಗ ಮೆದುಳಿಗೆ ಕರೆಕ್ಟಾಗಿ ಸರಿಯಾಗಿ ನ್ಯೂಟ್ರಿಷನ್ ಅಥವಾ ಏನು ಆಕ್ಸಿಜನ್ ಬೇಕಾಗುತ್ತೆ, ಆಮ್ಲಜನಕ ಬೇಕಾಗುತ್ತೆ, ಅದು ಕಮ್ಮಿ ಆಗುತ್ತೆ ಅಥವಾ ಸಿಗೋದಿಲ್ಲ. ಅದರಿಂದ ಮೆದುಳಿನ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಥವಾ ಹಾನಿ ಆಗ್ತಾ ಹೋಗುತ್ತೆ. ಇದು ಸ್ಟ್ರೋಕ್ ಅಂತಾರೆ ಅಥವಾ ಪಾರ್ಶ್ವವಾಯು ಅಂತಾರೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಮೆದುಳಿಗೆ ಹೋಗುವಂಥ ರಕ್ತನಾಳ ಏನಿದೆ ಅದು ಒಡೆದು ಹೋದರೆ ಆವಾಗ ಮೆದುಳಿನ ಸುತ್ತಮುತ್ತ ಅಥವಾ ಮೆದುಳಿನ ಒಳಗಡೆ ರಕ್ತಸ್ರಾವ ಆಗುತ್ತೆ. ಇದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಆವಾಗ ಕೂಡ ಮೆದುಳಿನ ಸೆಲ್ಸ್ಗಳು ಹಾನಿ ಉಂಟಾಗ್ಬೋದು. ಇದು ಎರಡು ರೀತಿಯ ಸ್ಟ್ರೋಕ್ಗಳು ಅಥವಾ ಪಾರ್ಶ್ವವಾಯುಗಳು. ಇದರ ಲಕ್ಷಣಗಳೇನು? ಒಂದು, ಶರೀರದ ಒಂದು ಭಾಗ ಚಲನೆ ಕಮ್ಮಿ ಆಗೋದು ಅಥವಾ ವೀಕ್ನೆಸ್ ಉಂಟಾಗೋದು. ಇಂಗ್ಲೀಷಲ್ಲಿ ಇದಕ್ಕೆ ಪ್ಯಾರಲಿಸಿಸ್ ಅಂತಾರೆ. ಹಾಗೂ ಬಾಯಿ ಒಂದು ಕಡೆ ಹೋಗುವಂಥದ್ದು, ಹಾಗೂ ಮಾತಾಡಲಿಕ್ಕೆ ಆಗೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ, ಮತ್ತು ಕಣ್ಣು ಕಾಣಿಸದೇ ಇರುವಂಥದ್ದು. ಇದೆಲ್ಲ ಪಾರ್ಶ್ವವಾಯುದ ಲಕ್ಷಣಗಳು ಅಥವಾ ಚಿಹ್ನೆಗಳು. ಯಾಕೆ ಪಾರ್ಶ್ವವಾಯು ಆಗುತ್ತೆ? ಒಂದು, ಶುಗರ್ ಇದ್ದರೆ ಅಥವಾ ಮಧುಮೇಹ ಇದ್ದರೆ. ಇನ್ನೊಂದು, BP ಬ್ಲಡ್ ಪ್ರೆಷರ್ ಇದ್ದರೆ. ಮತ್ತೊಂದು, ರಕ್ತ ಕಣಗಳಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದರೆ ಆಗುತ್ತೆ.